ಹಾಯ್ ಫ್ರೆಂಡ್ಸ್, ಇವತ್ತು ವಾಂಗಿಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಜನ ವಾಂಗಿಬಾತನ್ನು ಮಾಡಿರೋ ವಿಡಿಯೋ ಇದೆ, ನಾನು ನೋಡಿದೆ. ಆದರೆ ನೀವು ಫಸ್ಟು ಈ ಥರ ಮಾಡಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ನಾನು ಗೋಡಂಬಿ ಮತ್ತು ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಅದೆರಡು ತುಂಬ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನಾನು ಬದನೆಕಾಯಿ ಹಾಕ್ಕೊಂಡು ವಾಂಗಿಬಾತ್ ಬದನೆಕಾಯಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನನಗೆ 20 ಮಿನಿಟ್ಸ್ ತನಕ ಬದನೆಕಾಯಿ ಬೇಯಕ್ಕೆ ಟೈಮ್ ತೊಗೊಳ್ತು. ಪೂರ್ತಿ ಬದನೆಕಾಯಿ ಬೆಂದಮೇಲೆ ನಾನು ಸ್ವಲ್ಪ ಅದನ್ನು ಸೈಡಿಗೆ ತೊಗೊಂಡು ಫಸ್ಟು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬದನೆಕಾಯಲ್ಲಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನು ಮುಂಚೆ ಫಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿ ಆಮೇಲೆ ಬದನೆಕಾಯಿ ಹಾಕ್ತಿದ್ದೆ. ನನಗೆ ಅಷ್ಟು ಟೇಸ್ಟ್ ಅನಿಸಿಲ್ಲ, ಇದು ತುಂಬ ಚೆನ್ನಾಗಿ ಬಂತು ನನಗೆ. ನೋಡಿ, ಈ ಥರ ಫಸ್ಟು ಪೂರ್ತಿಯಾಗಿ ನಾನು ಬೇಯಿಸಿದ ಮೇಲೆ ನಾನು ವಾಂಗಿಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದೇ ವಾಂಗಿಬಾತ್ ಪೌಡ್ರಿಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬೋದು, 1 ಸ್ಪೂನ್ನ. ಅದು ಸ್ಕಿಪ್ ಆಗಿದೆ, ಹಂಗಾಗಿ ಸಾಲ್ಟ್ ಹಾಕ್ಕೊಂಡು ಅದನ್ನು ಬೇಯಿಸಿದ ಮೇಲೆ ನಾನು ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟಿದ್ದೀನಿ ಅಷ್ಟೇ. ತುಂಬ ಸುಲಭ ಮಾಡ್ಕೊಳ್ಳೋದು, ಆದರೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.